ಇವಾಗ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಾರ, ನಾಸಿರ್ ಖಾನ್ ಜಿಂದಾಬಾದ್ ಹೇಳಿದಾರ ಅಂತ ಅದು ಗೊತ್ತಾಗ್ತಾ ಇಲ್ಲ. ಈಗ ಮಾನ್ಯ ಮುಖ್ಯಮಂತ್ರಿಯವರು, ಗೃಹ ಸಚಿವರು ಎಲ್ಲರೂ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. FSL ರಿಪೋರ್ಟ್ಗೆ ನಾವು ಕಾಯ್ತಾ ಇದ್ದೀವಿ. FSL ರಿಪೋರ್ಟ್ ಬಂದಾಗ ಅದು ಸ್ಪಷ್ಟತೆ ಇದ್ದಿದ್ದು, ಯಾರು ಕೂಡ ನಮ್ಮ ದೇಶದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಇನ್ನೊಂದು ದೇಶದ ನಮ್ಮ ವಿರುದ್ಧ ಇರ್ತಕ್ಕಂಥ ದೇಶದ ಬಗ್ಗೆ ಮಾತಾಡ್ತಾರೆ, ಯಾವ ಕಾರಣಕ್ಕೂ ನಾವು ಸಹಿಸ್ಕೊಳ್ಳಲ್ಲ. ಯಾರೇ ಇರಲಿ, ತಪ್ಪಿಸ್ತರಿಗೆ ಸೂಕ್ತ ಕ್ರಮ ಆಗೇ ಆಗ್ತದೆ. ನಮಗೆಲ್ಲರಿಗೆ ದೇಶ ಮೊದಲು. ಬೇರೆ ದೇಶದ ಬಗ್ಗೆ ಮಾತಾಡ್ತಾರೆ ಅಂದರೆ ಯಾವ ಕಾರಣಕ್ಕೂ ಸಹಿಸ್ಕೊಳ್ಳಲ್ಲ. ಈಗ ಅದು FSL ರಿಪೋರ್ಟ್ ಬೇಕಲ್ಲ, FSL ರಿಪೋರ್ಟ್ ಬೇಕು ಅಲ್ಲ. ನೆನ್ನೆನೂ ಕೂಡ ನಾನು ಮಾತಾಡಿದಾಗ, ಗೃಹ ಇಲಾಖೆಯಲ್ಲಿ ಮಾತಾಡಿದಾಗ ಅಲ್ಲ, FSL ರಿಪೋರ್ಟ್ ಅಲ್ಲಿ ಅದು, ಯಾಕಂದ್ರೆ ನಾಸಿರ್ ಹುಸೇನ್ ಅವ್ರಿಗೆ ಕೆಲವರು ಅವರ ಅಭಿಮಾನಿಗಳು ನಾಸಿರ್ ಖಾನ್ ಅಂತ ಕರೀತಾರೆ. ಎಲ್ಲಿ? ಬೆಲ್ಲಾರಿಯಲ್ಲಿ. ಅಲ್ಲಿ ಬಂದಿರುವಂತಹ ವಿಧಾನಸೌಧದಲ್ಲಿ, ಯಾಕಂದ್ರೆ ಅಲ್ಲಿ ನಾನು ಕೆಲವರು ಕೇಳಿದೆ, ನಾನು ಅಲ್ಲಿ ಮಾಜಿ ಲೋಕಸಭಾ ಸದಸ್ಯರಾಗಿರೋ ಚಂದ್ರಪ್ಪ ಅವ್ರಿಗೂ ಕೂಡ ನಾವೆಲ್ಲರೂ ಕೂಡ ಕೇಳಿದ್ವಿ. ಅವರು ಕೂಡ ಸ್ಪಾಟಲ್ಲಿದ್ದರು. ಏನು ಕೇಳಿಸ್ತು, ಏನಾಯಿತು, ನಿಜವಾಗ್ಲೂ ಏನಾಗಿದೆ, ಯಾರು ಬಂದಿದ್ರು, ಹೆಂಗೆ ಈ ಥರ ಹೇಳಿದರು. ಅದರಲ್ಲಿ ನಾನು ಕೂಡ ಸುಮಾರು ಸತಿ ಕೇಳಿದ್ದೀನಿ, ಅದು ಪಾಕಿಸ್ತಾನ್ ಜಿಂದಾಬಾದ್ ಇದೆನಾ, ನಾಸಿರ್ ಖಾನ್ ಜಿಂದಾಬಾದ್ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. FSL ಎಕ್ಸಾಕ್ಟ್ಲಿ ಅದು ಏನಿದೆ ಅಂತ FSL ರಿಪೋರ್ಟ್ ಆದ್ಮೇಲೆ ತಪ್ಪಿಸ್ತರಿಗೆ ನಿನ್ನೆ ಏನಾಯ್ತು ಮತ್ತೆ ರಾಮೇಶ್ವರ ಕಥೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು. ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ ಈ ಥರದ ಟೆರರಿಸ್ಟ್ ಆಕ್ಟಿವಿಟೀಸ್ ಆಗಲಿ, ಪಾಕಿಸ್ತಾನ್ ಸ್ಲೋಗನ್ಸ್ ಆಗಲಿ, ಈ ಥರದ ಕಾಂಗ್ರೆಸ್ ಗೌರ್ಮೆಂಟೇ ಪ್ರೊವೋಕ್ ಮಾಡ್ತಿದೆ, ಅವರೇ ಪೋಷಣೆ ಮಾಡ್ತಿದೆ ಅಂತ BJP ಅಲಿಗೇಷನ್ ಮಾಡ್ತಿದೆ. ಜಿಹಾದಿ ಗೌರ್ಮೆಂಟ್ ಯಾವಾಗ ಬರ್ತದೆ? ಚುನಾವಣೆ ಬಂದಾಗ ಮೇಲೆ ಕೂಡ ಅವ್ರಿಗೆ ನೆನ್ಪು ಬರ್ತದೆ. ಅವರು ಈ ಥರ ಜಿಹಾದಿ ಮಾಡಬೇಕು, ಹಿಂದೂ ಮುಸ್ಲಿಂ ಪೋಲರೈಸೇಷನ್ ಮಾಡಬೇಕು, ಚುನಾವಣೆ ಮಾಡಬೇಕು. ಚುನಾವಣೆ ಮೇಯಲ್ಲಿ ಮುಗ್ದೋಗ್ಬಿಡ್ತದೆ. ಯಾವ ಒಂದು ಈ ಥರ ಒಂದು ಘಟನೆಗಳು ನಿಮ್ಗೆ ಕಾಣಲ್ಲ. ಮತ್ತೆ ನೆಕ್ಸ್ಟ್ 2029 ಇದು ಯಾಕೆ ಪೋಲರೈಸೇಷನ್ ಪಾಲಿಟಿಕ್ಸ್? ಇಲ್ಲಿ ಗುಲ್ಬರ್ಗದಿಂದ ನಮ್ಮ ವರಿಷ್ಠರು ಮತ್ತೆ ಎಲ್ಲ ಹಿರಿಯರು, ಯಾಕಂದ್ರೆ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರೇ ಹಿಂದೆ ಇರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೇನೆ, ಅವರೇ ಹಿಂದೆ ಕ್ಯಾಂಡಿಡೇಟ್ ಆಗಿದ್ರು. ಈ ಬಾರಿ ಅವರು ತೀರ್ಮಾನ ಮಾಡ್ತಾರೆ ಯಾರು ಕ್ಯಾಂಡಿಡೇಟ್. ಇವಾಗ ನಾವು ಪಕ್ಷದ ವತಿಯಿಂದ ಯಾರಿಗೆ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅವ್ರ ಪರವಾಗಿ ನಾವು ಮಾಡ್ತೀವಿ. ಕರೆಕ್ಟ್. ಇವಾಗ ಇದು ಪಕ್ಷದಲ್ಲಿ ತೀರ್ಮಾನ ಆಗ್ತದೆ. ಅವರು ಯಾರು ಹೇಳಿದ್ರು ಕೂಡ, ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಯಾರು ಹೇಳಿದ್ರು ಕೂಡ ಅವ್ರ ಪರವಾಗಿ ನಾವು ಚುನಾವಣೆ ಮಾಡ್ತೀವಿ. ಅವ್ರು ತೀರ್ಮಾನ ತಗೊಳ್ತಾರೆ. ಈಗ ಸೆನ್ಸಸ್ ಬಗ್ಗೆ ಸಾಕಷ್ಟು ಲಿಂಗಾಯತ ಶಾಸಕರು ಜಾತಿ ಗಣತಿ ಬಗ್ಗೆ ವಿರೋಧ ಮಾಡಿದ್ರು. ಈಗ CM ಅವರು ಅದನ್ನು ಸ್ವೀಕಾರ ಮಾಡಿದ್ದಾರೆ. ಈಗ ಮೊನ್ನೆ ಜಯಪ್ರಕಾಶ್ ಹೆಗ್ಡೆ ಅವರು ಬ್ಯಾಕ್ವರ್ಡ್ ಕಮಿಷನ್ ಅಧ್ಯಕ್ಷರಾಗಿ ಕೊನೆಯ ದಿನ ಆಯಿತು ಮೊನ್ನೆ ಅವರು ಅಧಿಕಾರ ಕೊಡೋಕ್ಕಿಂತ ಮೊದಲು ಅವ್ರು ಹೋಗಿ ಜಾತಿ ಗಣತಿ ಬಗ್ಗೆ ಅವರು ಮಾನ್ಯ ಮುಖ್ಯಮಂತ್ರಿಯವರು ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಹೇಳಿದ್ದಾರೆ, ಬೇರೆ ಮಂತ್ರಿಯವರು ಕೂಡ ಹೇಳಿದ್ದಾರೆ, ಇದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗ್ತಿದೆ. ಚರ್ಚೆ ಆದ ನಂತರನೇ ಒಂದು ತೀರ್ಮಾನ ನಾವು ತಗೊಳ್ತೀವಿ. ಅದು ಹಿಂದೆ ಇರ್ತಕ್ಕಂಥ 2015 ಮಾಡಿರುವಂಥ ಒಂದು ಜಾತಿ ಗಣತಿ, ಅದು ಈಗ ರಿಪೋರ್ಟು ಕಾಂತರಾಜು ವರದಿ ಆಗಲಿ ಇವ್ರದ್ದು ಇವಾಗ ಮಾಡಿದ್ದಾರೆ. ಯಾವೊಂದು ರೀತಿಯಿಂದ ಅದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗ್ತದೆ. ಚರ್ಚೆನೇ ಆಗಿಲ್ಲ ಇನ್ನು, ಅದ್ರ ಬಗ್ಗೆನೇ ಎಲ್ಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಏನಿದೆ ಅಂತ ಇನ್ನೂ ಗೊತ್ತೇ ಇಲ್ವಲ್ಲ. ಇನ್ನು ಬರಲಿ, ಎಲ್ಲ ಹೊರಗಡೆ ಬರಲಿ. ಹೊರಗಡೆ ಬಂದ ಮೇಲೆ ಅದ್ರ ಬಗ್ಗೆ ನಾವು ಸುದೀರ್ಘವಾಗಿ ಚರ್ಚೆ ಮಾಡೋಣ. ಅಲ್ಲ, ನಮ್ಮ ಶಾಸಕರಾಗಲಿ ನಮ್ಮ ಸಚಿವರಾಗಲಿ ಅದರ ಬಗ್ಗೆ ಚರ್ಚೆ ಆಗ್ತದೆ. ಇವಾಗ ಕ್ಯಾಬಿನೆಟಲ್ಲಿ ಮಾನ್ಯ ಮುಖ್ಯಮಂತ್ರಿಯವರಿದ್ದಾರೆ, ಉಪಮುಖ್ಯಮಂತ್ರಿಯವರಿದ್ದಾರೆ, 32 ಸಚಿವರುಗಳಿದ್ದಾರೆ, ಎಲ್ಲ ಭಾಗದ ಸಚಿವರಿದ್ದಾರೆ, ಎಲ್ಲ ಜಾತಿಯವರಿದ್ದಾರೆ. ಅದರ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗ್ತದೆ. ಇನ್ನು ಬಂದೇ ಇಲ್ಲ, ಅದ್ರ ಬಗ್ಗೆ ಬಂದಿಲ್ಲ. ನಾವು ಯಾಕೆ ಊಹಾಪೋಹದಲ್ಲಿ ಹೆಚ್ಚಿನ ಸಮಯ ಹಾಳು ಮಾಡಬೇಕು? ಯಾವ ನಮ್ಗೇನು ಮಾಡೋದು ಅವಶ್ಯಕತೆ? 135 ಗೆದ್ದಿದ್ದೀವಿ. 4 ಜನ ಇಂಡಿಪೆಂಡೆಂಟ್ಸು ನಮ್ಗೆ ಓಟ್ ಹಾಕಿದ್ದಾರೆ. ಎಷ್ಟಾಯ್ತು? 139 ಆಗಿದೆ. 139 ಅಂದರೆ ವಿ ಆರ್ ಆಲ್ಮೋಸ್ಟ್ ಕ್ರಾಸ್ ಮಾಡಿ, ನಮಗೆ 60% ಕ್ರಾಸ್ ಮಾಡಿದ್ದೀವಿ. ಸಾಧ್ಯನೇ ಇಲ್ಲ. ಬಹುಶಃ 1989 ನಂತರ ಹೆಚ್ಚಿನ ಒಂದು ಸೀಟ್ ಬಂದಿದ್ದು ಈ ಬಾರಿ. ಅವರು ಆಪರೇಷನ್ ಟ್ರೈ ಮಾಡ್ತಾರೆ. ಆಪರೇಷನ್ ಅವ್ರು ಮಾಡಬೇಕು ಅಂತ ಭಾಳ ನಾನು ಹೇಳ್ದಲ್ಲ, ಅವ್ರು ಇರ್ತಕ್ಕಂಥ ಬ್ಯಾಕ್ಡೋರ್ ಸರ್ಕಾರನೇ.
2 ಬಾರಿ ಅಧಿಕಾರಕ್ಕೆ ಬಂದಿದ್ದಾರೆ. 2008 ಬ್ಯಾಕ್ ಡೋರ್ ಎಂಟ್ರಿ, ಮೊನ್ನೆ 2019 ಬ್ಯಾಕ್ ಡೋರ್ ಎಂಟ್ರಿ. ಫ್ರಂಟ್ ಡೋರ್ಗೆ ಜನಾನೇ ಅವಕಾಶ ಕೊಡ್ತಾ ಇಲ್ಲ, ಅವ್ರಿಗೆ ಜನಾನೇ ಆಶೀರ್ವಾದ ಮಾಡ್ತಾ ಇಲ್ಲ. ನೀವು ಜನ ಬೆಂಬಲದಿಂದ ಗೆಲ್ಲಬೇಕು, ಜನರ ಆಶೀರ್ವಾದದಿಂದ ಬರಬೇಕು. ನಾವು ಮಹಾರಾಷ್ಟ್ರದಲ್ಲಿ ನೋಡ್ತಾ ಇದ್ದೀವಿ ಏನು ಪರಿಸ್ಥಿತಿ ಆಗಿದೆ, ಹಿಂದೆ ಗೋವಾದಲ್ಲಿ ನೋಡಿದ್ದೀವಿ ಏನು ಪರಿಸ್ಥಿತಿ ಆಗಿದೆ. ಜನಾನೇ ಆಶೀರ್ವಾದ ಮಾಡ್ತಾ ಇಲ್ಲ. ಇವಾಗ ಹಿಮಾಚಲ್ ಪ್ರದೇಶದಲ್ಲೂ ಮಾಡೋದ ಅವಶ್ಯಕತೆ ಇದೆನಾ? ಜನ ಒಪ್ಪಬೇಕು. ಇಟ್ ಈಸ್ ಡೆಮೋಕ್ರಸಿ, ಪ್ರಜಾಪ್ರಭುತ್ವ. ಜನ ನಿಮ್ಗೆ ತಿರಸ್ಕಾರ ಮಾಡಿದ್ದಾರೆ ಅಂದ್ರೆ ಮನೆಗೆ ಹೋಗ್ಬೇಕು, 5 ವರ್ಷ ನಂತರ ಬರಬೇಕು. ಜನ ತಿರಸ್ಕಾರ ಮಾಡಿದ್ರು ಶಾಸಕರು ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದಾರೆ ಅಂತ. ಅವರು ತಿರಸ್ಕಾರ ಮಾಡಿದ್ರೆ ಜನ ನಿಮ್ಮ ಶಾಸಕರವ್ರಿಗೆ ಆಶೀರ್ವಾದ ಮಾಡ್ಕೊಂಡು ಆ ಕಡೆ ಹೋಗಿ ಅವ್ರಿಗೆ ಸರ್ಕಾರಕ್ಕೆ ಮಾಡ್ಕೊಳ್ಳೋಕೆ ಯಾರು ಮಾಡ್ತಾ ಇದ್ದಾರೆ? ಈಗ ನೀವೇ ಹೇಳ್ತಾ ಇದ್ದೀರಿ ಅವ್ರಿಗೆ ಆಮಿಷ ಹೊಡ್ತಾ ಇದ್ದಾರೆ. ಕೊಡೋ ಕಾರಣ ಏನು? ಯಾಕೆ ಸರ್ CM ಅವರೇ ಹೇಳಿದ್ದಾರೆ ನಮ್ಮ ಒಬ್ಬೊಬ್ಬ ಶಾಸಕರು 50 ಕೋಟಿ ಆಫರ್ ಮಾಡ್ತಾ ಇದ್ದಾರೆ ಅಂತ. ಈಗ ನೀವು ಸಾಕಷ್ಟು ಶಾಸಕರು ಸ್ನೇಹಿತರು ಆ ರೀತಿ ಗಮನಕ್ಕೆ ಬಂದಿದೆಯಾ ಅಂತ? ಅಲ್ಲ, ಅವರು ಮಾನ್ಯ ಮುಖ್ಯಮಂತ್ರಿಯವರು ಈ ಥರ ಹೇಳಿದಾರಂದರೆ ಅವ್ರಿಗೆ ಇರ್ತಕ್ಕಂಥ ಒಂದು ಇಂಟೆಲಿಜೆನ್ಸ್ ಇನ್ಫಾರ್ಮೇಷನ್ ಇರ್ತದೆ, ಅದರ ಪ್ರಕಾರ ಮಾಡಿರುವಂಥ ಒಂದು ಅದೆಲ್ಲ ಮಾಡೋದು ಸೈನ ಕರೆಕ್ಟ್ನ ಅದು? ಇದು ಆಪರೇಷನ್ ಲೋಟಸ್ ಯಾರು ಪ್ರಾರಂಭ ಮಾಡಿದ್ರು? ಇಡೀ ದೇಶದಲ್ಲಿ ಪ್ರಾರಂಭ ಆಗಿದ್ದು ಕರ್ನಾಟಕದಲ್ಲಿ 2008ರಲ್ಲಿ. ಸೊ ಇದೆಲ್ಲ ಮಾಡೋದೇನು ಅವಶ್ಯಕತೆ ಇದೆನಾ? ಮಾಡೋದ ಅವಶ್ಯಕತೆ ಇಲ್ಲ. 2028ರಲ್ಲಿ ನೋಡೋಣ. ನನಗೆ ಆಫರ್ ಬರ್ತದೆ ಎಲ್ಲ ಸುಳ್ಳು. ನಮಗೇನು ಯಾವ ಒಂದು ರೀತಿಯಿಂದ ಅವರು 50 ಕೋಟಿ ಕೊಡಲಿ, 500 ಕೋಟಿ ಕೊಡಲಿ, ಈ ಒಂದು ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಏನಿದೆ, ನಮ್ಮ ತಂದೆಯವರು ಕೂಡ ದಿವಂಗತ ಧರಮ್ ಸಿಂಗ್ ಸಾಹೇಬರು 1969ರಿಂದ ಅವರಿದ್ದಾರೆ. ಕೊನೆ ನಾನು ಸುಮಾರು 24 ವರ್ಷ ಇದ್ದೀನಿ. ಅದು ಏನು ಪ್ರಶ್ನೆನೇ ಬರಲ್ಲ, ಏನು ಪ್ರಶ್ನೆ ಇಲ್ಲ. ನನ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಶಾಸಕರು ನಾನು ಕೇಳಿದ್ದೀನಿ ಮಾಡ್ತಾ ಇದ್ದಾರೆ ಅಂತ. ಅವ್ರದ್ದು BJP ಅವ್ರದ್ದು ಏನು ಉದ್ದೇಶ ಇದೆ ಅಂದರೆ ಫ್ರಂಟ್ ಡೋರಿಂದ ಬಂದಿಲ್ಲ ಅಂದರೆ ಬ್ಯಾಕ್ ಡೋರಿಂದ ಬರ್ತಾರೆ ಅವರು. ಅಲ್ಲ, ನಮ್ಗೆ ಆಫರ್ ಬಂದಿಲ್ಲ ಅಂತ ನಾ ಹೇಳ್ತಾ ಇದ್ದಿಲ್ಲ. ಫ್ರಂಟ್ ಡೋರಿಂದ ಬಂದಿಲ್ಲ ಅಂದರೆ ಬ್ಯಾಕ್ ಡೋರು. ಈಗಾಗಲೇ ಹಿಮಾಚಲ್ ಪ್ರದೇಶ ತಾವು ನೋಡ್ತಾ ಇದ್ರಿ, 64ರಿಂದ 40 ಗೆದ್ದಿದ್ದೀವಿ ನಾವು. ಅದನ್ನು ಅಸ್ಥಿರ ಮಾಡೋಕ್ಕೆ ಅವ್ರು ಪ್ರಯತ್ನ ಮಾಡಿದ್ರು. ಇದು ಹೆಂಗಿದೆ? ಪ್ರಜಾಪ್ರಭುತ್ವದಲ್ಲಿ ಲಿವ್ ಆ್ಯಂಡ್ ಲೆಟ್ ಲಿವ್ ಪಾಲಿಸಿ ಇರಬೇಕು. ಲಿವ್ ಆ್ಯಂಡ್ ಲೆಟ್ ಲಿವ್ ಪಾಲಿಸಿ ಇರಬೇಕು. ಲಿವ್ ಆ್ಯಂಡ್ ಲೆಟ್ ಲಿವ್ ಪಾಲಿಸಿ ಇರಬೇಕು. ಇದ್ರೆ ಲಿವ್ ಆ್ಯಂಡ್ ಲೆಟ್ ಲಿವ್ ಪಾಲಿಸಿ ಇರಬೇಕು. ಒಂದು ವೇಳೆ ಜನ ತಿರಸ್ಕಾರ ಮಾಡಿದಾರಂದ್ರೆ ಬ್ಯಾಕ್ ಟು ಎಂಟ್ರಿ ಮಾಡಿ ಆಮಿಷ ಹುಡುದು ಎಲ್ಲ ಮಾಡೋದು ತಪ್ಪದು. ನಾನು ಕೇಳಿದ್ದೀನಿ, ಅದು ತಪ್ಪದು. ಆ ಥರ ಮಾಡಿಕೊಡ್ದು. ನಾವು ಕೇಳಿದ್ದೀವಿ ಆ ಥರ. ಮಾನ್ಯ ಮುಖ್ಯಮಂತ್ರಿ ಅವರು ಹೇಳಿದಾರಂದ್ರೆ ಈ ಥರ ಮಾಡ್ತಾ ಇರೋದು ಅವ್ರಿಗೂ ಒಂದು ಇನ್ಫಾರ್ಮೇಶನ್ ಇರ್ತದೆ. ಈಗ ತಾವು ಬಹುಶಃ ಹೇಳ್ತಾ ಇರೋದು ಒಂದು ಹತ್ಯೆ ಏನಾಗಿದೆ ಅದೆಲ್ಲ ಪರ್ಸನಲ್ ರೀಸನ್ಸಿಂದ ಆಗಿದೆ. ಅದು ಅಣ್ಣ ತಮ್ಮಂದಿರು ಜಗಳ ಇರಬಹುದು, ಹೊಲದ್ದು ಜಗಳ ಇರಬಹುದು. ಅದರಲ್ಲಿ ಕೂಡ ನೀವು ಸರ್ಕಾರಕ್ಕೆ ಬ್ಲೇಮ್ ಮಾಡೋಕ್ಕೆ ಆಗಲ್ಲ. ಅದು ಆ ಥರ ಆಗಿದೆ. ಇವಾಗ ಏನೇನು ಕ್ರಮ ತೊಗೊಳ್ಬೇಕು, ಅವರು ತಪ್ಪಿಸ್ತರಿಗೆ ಈಗಾಗಲೇ ನಾವು ಏನೇನು ಕ್ರಮ ತೊಗೊಳ್ಬೇಕಾಗ್ತದೆ ನಾವು ತೊಗೊಳ್ತೀವಿ. ಅದರಲ್ಲಿ ಏನು ತೊಂದರೆ ಇರಲ್ಲ. ಮೇಡಮ್ ಏನು ಹೇಳ್ತಾ ಇದ್ದಾರೆ? ಇಲ್ಲ, ಎಲ್ಲ ಅಲ್ಲ, ಕೆಲವು ಸತಿ ಈ ಥರ ಇನ್ಸಿಡೆಂಟ್ಸ್ ಯಾಕೆ ಆಗ್ತಾ ಇದೆ ಅಂತ ನಾವು ತಿಳ್ಕೊಳ್ಬೇಕಿದು. ಚುನಾವಣೆ ಇದ್ದಾಗಲೇ ಆಗ್ತದೆ, ಇಲ್ಲಾಂದ್ರೆ ಆಗಲ್ಲ. ಈಗ ನಾವು ಅನುಮಾನ ಪಡಬೇಕಾಗ್ತದೆ ವಿರೋಧ ಪಕ್ಷ ಯಾಕೆ ಮಾಡ್ತಾರೆ.
ಸಡನ್ಲಿ ಚುನಾವಣೆ ಒಂದು 2-3 ತಿಂಗಳು ಇರ್ತದೆ, ಅವಾಗಲೇ ಈ ಇನ್ಸಿಡೆಂಟ್ ಆಗ್ತದೆ. ಕರೆಕ್ಟ್ 2018 ಆಗ್ತದೆ, 2019 ಆಗ್ತದೆ, 24 ಆಗ್ತದೆ, ನೆಕ್ಸ್ಟ್ 29. 5 ವರ್ಷದಲ್ಲಿ ಆಗಲ್ಲ. ನಾವು ಅನುಮಾನ ಪಡ್ತಾ ಇದ್ದೀವಿ. ನಾವು ಅನುಮಾನ ಪಡ್ತಾ ಇದ್ದೀವಿ ಕರೆಕ್ಟ್ಲಿ ಹೆಂಗೆ ಚುನಾವಣೆಗಿಂತ MP ಚುನಾವಣೆಗಿಂತ 2-3 ತಿಂಗಳು ಈ ತರ ಆಗ್ತದೆ ಅಂತ ನಾವೇ ಅನುಮಾನ ಪಡ್ತಾ ಇದ್ದೀವಿ. ಮೇಡಮ್ ಇಂಟೆಲಿಜೆನ್ಸಿ 24 hours ರಾತ್ರಿ 12 ಗಂಟೆಗೆ ನಾವು CCTV ಎಲ್ಲ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಎಲ್ಲ ಕಡೆ 24 hours ವಿಜಿಲೆಂಟ್ ಇರೋದು ಅಸಾಧ್ಯವಾದ ಮಾತು.